ನಮಸ್ಕಾರ. ಏಷ್ಯಾನೆಟ್ ಸುವರ್ಣ ನ್ಯೂಸ್ನ ವಿಶೇಷ ಜಾತಕಫಲ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಅಮೃತಾ ಗೌಡ. ಈ ದಿನದ ಜಾತಕಫಲ ಕಾರ್ಯಕ್ರಮದಲ್ಲಿ ನೀವು ಕಳಿಸಿರುವಂತಹ ಸಂದೇಶಗಳಿಗೆ ಉತ್ತರ, ಪರಿಹಾರ, ಹಾಗೆ 12 ರಾಶಿಗಳ ಫಲಾಫಲ, ಈ ದಿನದ ಪಂಚಾಂಗದ ವಿಶೇಷತೆಯನ್ನ ತಿಳಿಸ್ಕೊಡ್ತಾ ಹೋಗ್ತೀವಿ. ಮೊದಲಿಗೆ ಪ್ರಾಜ್ಞರಾದಂತಹ ಶ್ರೀಕಂಠ ಶಾಸ್ತ್ರಿಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸಿಕೊಳ್ಳೋಣ. ಶಾಸ್ತ್ರಿಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ನಮಸ್ಕಾರಗಳು. ಶಾಸ್ತ್ರಿಗಳೇ, ಈ ದಿನದ ಪಂಚಾಂಗದ ವಿಶೇಷತೆಯನ್ನ ತಿಳಿಸೋದಾದ್ರೆ? ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ವರ್ತ್ಮಾ ಪುನರ್ಜನ್ಮನ ಮಾತ್ಮೇತ್ಯಾತ್ಮವಿದಾಂ ಕೃತುಶ್ಚ ಯಜತಾಂ ಭರ್ತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭುಶ್ಚ ಅನೇಕಧಾಯ ಶ್ರಿತೌ ವಾಚನ್ನ ಸದ್ವದಾತು ಅನೇಕ ಕಿರಣಃ ತ್ರೈಲೋಕ್ಯ ದೀಪೋರ್ವಿಃ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ದಿನದ ಸಂದೇಶಗಳನ್ನು ಪರಿಶೀಲಿಸೋಣ. ತತ್ಪೂರ್ವದಲ್ಲಿ ಹೊತ್ತಿನ ಪಂಚಾಂಗ ಏನು ಗಮನಿಸೋಣ. ಶ್ರೀ ಕ್ರೋಧಿನಾಮ ಸಂವತ್ಸರ, ಉತ್ತರಾಯಣ, ಗ್ರೀಷ್ಮ ಋತು, ಜ್ಯೇಷ್ಠ ಮಾಸ, ಕೃಷ್ಣ ಪಕ್ಷವಾಗಿದೆ. ಈ ದಿವಸ ಮಂಗಳವಾರವಾಗಿರತಕ್ಕಂಥದ್ದು. ಚತುರ್ಥಿ ತಿಥಿ, ಶ್ರವಣ ನಕ್ಷತ್ರ. ಈ ದಿವಸ ಮಂಗಳವಾರ ಸಂಕಷ್ಟ ಚತುರ್ಥಿ ಬಂದಿದೆ. ಇದನ್ನು ಅಂಗಾರಕ ಸಂಕಷ್ಟಿ ಅಂತ ಕರೀತಾರೆ. ಗಣೇಶ ಪುರಾಣದಲ್ಲಿ ಉಪಾಸನಾ ಖಂಡ ಅಂತ ಒಂದು ಭಾಗ ಇದೆ. ಅಲ್ಲಿ ಈ ಅಂಗಾರಕ ಸಂಕಷ್ಟಿಯ ಮಹತ್ವವನ್ನು ವಿವರಿಸ್ತಾರೆ. ಕುಜ ಒಮ್ಮೆ ಗಣಪತಿಯನ್ನು ಕುರಿತಾಗಿ ಬಹಳ ವಿಶಿಷ್ಟವಾದ ಉಪಾಸನೆಗಳಿಂದ, ಹಲವು ಬಗೆಯ ಪ್ರಾರ್ಥನೆಗಳಿಂದ ಗಣಪತಿಯನ್ನು ಸಂತುಷ್ಟಗೊಳಿಸುವ ಪ್ರಯತ್ನ ಮಾಡಿದನಂತೆ. ಬಗೆ ಬಗೆಯಲ್ಲಿ ಗಣಪತಿಯ ಪ್ರಾರ್ಥನೆ ಮಾಡ್ತಕ್ಕಂಥದ್ದು ನಾವು ಮಾಡ್ತೀವಲ್ಲ. ಒಂದು ದೇವರಿಗೆ 10 ಹೂವಿನ ಹಾರ ಹಾಕ್ತೀವಿ, 10 ಬಗೆಯ ಹೂ ಪುಷ್ಪಗಳನ್ನು ಸಮರ್ಪಣೆ ಮಾಡ್ತೀವಿ, ಹಣ್ಣಿನ ನೈವೇದ್ಯ ಮಾಡ್ತೀವಿ, ಬಗೆ ಬಗೆಯ ದೀಪಗಳನ್ನು ಹಚ್ತೀವಿ, ಬಗೆ ಬಗೆಯ ಅಲಂಕಾರವನ್ನು ಮಾಡ್ತೀವಿ. ಹೀಗೆ ತೋಚಿದ್ದು ಗಣಪತಿ ಅನ್ನೋದಿದೆಯಲ್ಲ, ಅದು ನೋಡಿ ಬಹುಶಃ ಅಂಥ ದೇವತೆ ಮತ್ತೊಂದಿಲ್ಲ. ಎಷ್ಟು ಬಗೆಯ ಗಣಪತಿ. ಈಗ ನೀವು ವಿನಾಯಕ ಚೌತಿಗೆ ಇನ್ನೇನು ನಾವು ಶ್ರಾವಣ ದಾಟಿದ್ರೆ ಬರ್ತದೆ. ನಾವು ಅಂಗಡಿಗಳಲ್ಲಿ ಗಮನಿಸ್ತೀವಿ, ಎಂತೆಂಥ ಕೊರೋನಾ ಸಮಯದಲ್ಲಂತೂ ಮಾಸ್ಕ್ ಹಾಕ್ಕೊಂಡಂಥ ಗಣಪತಿ, ಕೊರೋನಾ ಹೊಡೆದೋಡ್ಸೋ ಗಣಪತಿ, ಈ ಥರದ್ದೆಲ್ಲ. ಹಾಗೆ ಗಣಪತಿ ಹಲವು ಬಗೆಗಳಲ್ಲಿ ಕಲ್ಪನೆ ಮಾಡಿ ಜನರಿಗೆ ಮುದ ನೀಡ್ತಕ್ಕಂಥ, ಅದಕ್ಕೆ ಹೃಷ್ಟ ದೈವ ಅಂತ ಕರೆಯೋದು ಗಣಪತಿಯನ್ನು. ಆತನಿಗೆ ನೀವು ಯಾವ ಥರ ಪೂಜೆ ಸಲ್ಲಿಸಿದ್ರೂ ಗಣಪತಿ ಇಷ್ಟಪಟ್ಟು ಅದನ್ನು ಸ್ವೀಕರಿಸಿ ನಿಮ್ಮ ಭಕ್ತಿಯನ್ನು, ಪ್ರೀತಿಯನ್ನು ಮನ್ನಿಸ್ತಾನೆ, ಆತನ ಗೌರವಿಸ್ತಾನೆ, ಅಂದರೆ ರಕ್ಷಿಸ್ತಾನೆ, ಅನುಗ್ರಹಿಸ್ತಾನೆ ಅಂತ. ಈ ಕಾರಣದಿಂದ ಈ ಗಣಪತಿ ಒಂದು ವಿಶಿಷ್ಟ ದೈವ. ಅದರ ಆಕೃತಿಯೇ ಹಾಗಿದೆ, ಸೆಳೆಯುತ್ತೆ, ಆಕರ್ಷಕ ದೇವ. ಇಂಥ ಗಣಪತಿಗೆ ಹಲವು ಬಗೆಗಳಲ್ಲಿ ಕುಜನು ಕೂಡ ಸಮರ್ಪಣೆ ಮಾಡಿದನಂತೆ. ಹಾಗೆ ತನ್ನ ಭಕ್ತಿ ಶ್ರದ್ಧೆಯನ್ನು ತೋರಿಸಿದಾಗ, ನಮ್ಮ ಹಾಗಲ್ಲ ದೇವತೆಗಳ ಉಪಾಸನೆ. ಶ್ರದ್ಧೆ ಅಂದರೆ ಶ್ರದ್ಧೆ, ಭಕ್ತಿ ಅಂದರೆ ಭಕ್ತಿ. ಹಾಗೆ ಆ ರೀತಿಯಲ್ಲಿ ಕುಜ ಗಣಪತಿಯನ್ನು ಭಕ್ತಿಯಿಂದ, ಶ್ರದ್ಧೆಯಿಂದ ಪೂಜಿಸಿದಾಗ ಗಣಪತಿ ಅನುಗ್ರಹ ಮಾಡಿ ಹೇಳಿದಂತೆ, ಯಾವ ದಿವಸ ಅಂದರೆ ನಿನ್ನ ವಾರ ಇದೆಯಲ್ಲಪ್ಪ, ಅಂಗಾರಕ ವಾರ, ಆ ದಿವಸ ಏನಾದರೂ ಚತುರ್ಥಿ ಬಂದರೆ ಕೃಷ್ಣ ಪಕ್ಷದಲ್ಲಿ, ಆ ದಿವಸ ಬಹಳ ವಿಶೇಷವಾದ ಅನುಗ್ರಹ ಮಾಡ್ತೇನೆ ಪ್ರಜೆಗಳಿಗೂ ಕೂಡ ಅಂತ. ನೋಡಿ, ದೇವತೆಗಳ ಆರಾಧನೆ ಮಾಡಿದ್ರೆ ಪ್ರಜಾ ಸಂತುಷ್ಟತೆ ಇರ್ತದೆ ಅದರಲ್ಲಿ. ನಾವು ಆರಾಧನೆ ಮಾಡಿದ್ರೆ ನಮ್ಮ ಸಂತುಷ್ಟತೆ ಇರ್ತದೆ, ನಮ್ಮ ಕಾಮನೆಗಳು, ನಮ್ಮ ಬೈಕ್ಗಳು ಈಡೇರಿದ್ರೆ ಸಾಕಪ್ಪ, ಲೋಕ ಕಲ್ಯಾಣ ಅಷ್ಟು ಮಟ್ಟಿಗೆ ಇರಲಿ, ನನ್ನ ಉದ್ಧಾರ ಆಗಲಿ ಸಾಕು ಅನ್ನೋದು ನಮ್ಮ ಒಂದು ಸ್ವಭಾವ, ನಮ್ಮ ಗುಣ. ಕುಜ ಹಾಗಲ್ಲ, ಲೋಕಮಾನ್ಯತೆಯಿಂದ ಎಲ್ಲರಿಗೆ ಅನುಕೂಲ ಆಗಲಿ, ಆ ದೃಷ್ಟಿಯಲ್ಲಿ ಗಣಪತಿ ಕೂಡ ನೀ ಯಾರು ಈ ಮಂಗಳವಾರ ದಿವಸ ಬರ್ತಕ್ಕಂತಹ ಸಂಕಷ್ಟಿಯ ಚತುರ್ಥಿಯನ್ನು ಆಚರಿಸ್ತಾರೋ, ಆರಾಧಿಸ್ತಾರೋ ಅವರಿಗೆ ವಿಶೇಷ ಅನುಗ್ರಹ ಇರ್ತದೆ. ಭೂಮಿಪುತ್ರ ಕುಜ. ಹೀಗಾಗಿ ನಾವು ಎಲ್ಲ ಭೂಮಿಪುತ್ರರೇ, ಭೂಮಿಯಲ್ಲಿ ಇರುವ ಕಾರಣದಿಂದಾಗಿ ಕುಜನಿಗೆ ಸಿಕ್ಕಂತಹ ಆ ಒಂದು ಅನುಗ್ರಹ ಶಕ್ತಿ ನಮ್ಮ ಪಾಲಿಗೂ ಇದೆ ಈ ದಿವಸ. ಹಾಗಾಗಿ ಗಣಪತಿಗೆ ಈ ದಿವಸ ಅಂಗಾರಕವೂ ಕೆಂಪು, ಗಣಪತಿಗೂ ಬಹಳ ಇಷ್ಟವಾದ ಬಣ್ಣ ಕೆಂಪು. ಹೀಗಾಗಿ ಕೆಂಪು ಚಂದನವನ್ನು ತೀಡಿ ಆ ಗಂಧವನ್ನು ಗಣಪತಿಗೆ ಅಭಿಷೇಕ, ಗಂಧೋದಕ ಅಭಿಷೇಕ ಮಾಡಿದ್ರೆ ಗಣಪತಿ ತುಂಬ ಇಷ್ಟಪಡ್ತಾನೆ. ಅಷ್ಟೇ ಅಲ್ಲದೆ ಆತನಿಗೆ ಮೋದಕ ನೈವೇದ್ಯ ಮಾಡಿದ್ರೆ, ಕೆಂಪು ವಸ್ತ್ರಗಳನ್ನು ಸಮರ್ಪಣೆ ಮಾಡಿದ್ರೆ ತುಂಬ ಆತನಿಗೆ ಪ್ರೀತಿ ಅಂತ. ಹೀಗಾಗಿ ಯಾರು ಶ್ರದ್ಧೆಯಿಂದ ಈ ದಿವಸ ಗಣಪತಿ ಪ್ರಾರ್ಥನೆ ಮಾಡ್ತಾರೋ ಬಹಳ ವಿಶೇಷವಾದ ಅನುಗ್ರಹ ಉಂಟಾಗುತ್ತೆ ಅಂತಕ್ಕಂಥದ್ದು. ಹಾಗೆ ತಾವೆಲ್ಲ ಶ್ರದ್ಧಾ ಭಕ್ತಿಗಳಿಂದ ಫೋಟೋಗಾಗಿ ಅಲ್ಲದೆ, ಸ್ಟೇಟಸ್ಗಾಗಿ ಅಲ್ಲದೆ, ಮನಸ್ಸಿಗಾಗಿ, ಮನಸ್ಸಿನ ತೃಪ್ತಿಗಾಗಿ
ಪೂಜೆಯನ್ನು ಮಾಡಿ ಗಣಪತಿ ಅನುಗ್ರಹಕ್ಕೆ ಪಾತ್ರರಾಗ್ತೀರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.